ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಸ್ವಲ್ಪ ದಿನಗಳ ನಂತರ ನಾನು ಕಳೆದ ವಿಡಿಯೋದೇ ಕಂಟಿನ್ಯೂಷನ್ ಬ್ಲಾಗನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕಳೆದ ಬ್ಲಾಗಲ್ಲಿ ನಾನು ಕಡುಬು ಮಾಡಲಿಕ್ಕಿದ್ದಲ್ಲ, ಹಾಗೆ ನಾನು ಇಲ್ಲಿ ಮಾವ ಕೂಡ ಫೋನಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿ ಮಗುವನ್ನು ಕರ್ಕೊಂಡು ಹಿಂದೆ ಬೆಂಕಿಯನ್ನು ಮಾಡಲಿಕ್ಕೆ ಹೋಗಿದ್ದೆ ಅಲ್ಲ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆಯಿತಾ. ಲಾಂಗ್ ಆಗ್ತದೆ ಅಲ್ಲ ಸೇಮ್ ವಿಡಿಯೋನ, ಅಂದರೆ ಎಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೆ ಮತ್ತು ಆಲ್ರೆಡಿ ಶೂಟ್ ಮಾಡಿ ಆಗಿದೆ. ಹಾಗಾಗಿ ನನಗೆ ಅದು ಫುಟೇಜಸ್ ವೇಸ್ಟ್ ಮಾಡಲಿಕ್ಕೆ ಕೂಡ ಬೇಡ ಇತ್ತು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂ ಪಾರ್ಟನ್ನು ಹಾಕ್ತಾ ಇದ್ದೇನೆ. ನನಗೆ ಇಲ್ಲಿ ಬೆಂಕಿ ಕಡ್ಡಿಯನ್ನು ಹೀಗೆ ಹೊತ್ತಿಸುವಾಗ ಅದು ಹೊತ್ತೋದಿಲ್ಲ ಅಂತ ನನಗೆ ಟೆನ್ಷನ್, ಆದರೆ ನನ್ನ ಮಗುವಿಗೆ ಖುಷಿ ಆಯಿತಾ. ಪ್ರತಿ ಸಲ ನನಗೆ ಇಲ್ಲಿ ಅವನಿಗೆ ಅದರದ್ದು ಬೆಂಕಿದು ಕಿಡಿ ಹಾರಿದ್ರೆ ಅಂತ ಕೂಡ ಹೆದರಿಕೆ ಆ ಕೈಯಲ್ಲಿ ಹಿಡಿದು ಮಾಡಲಿಕ್ಕೆ. ಆದರೆ ಅದು ಅದೇ ಸರಿ ಇರಲಿಲ್ಲ, ಅದರಲ್ಲಿ ಮದ್ದೇ ಇರಲಿಲ್ಲ ಕರೆಕ್ಟಾಗಿ, ಹಾಗಾಗಿ ಅದು ಉರಿತಾನೆ ಇರಲಿಲ್ಲ. ಅವನಿಗೆ ಭಾರಿ ನಗು, ನಾನು ಆ ರೀತಿ ಮಾಡಿ ಫೇಲಾಗಿ ಬಿಸಾಡ್ತೇನಲ್ಲ ಅದನ್ನು ನೋಡಲಿಕ್ಕೆ. ಹಾಗೆ ಒಂದು 10-15 ಕಡ್ಡಿಯನ್ನು ಗೀರಿದ ನಂತರ ನಾನು ಅದನ್ನು ಡಿಸ್ಕಾರ್ಡ್ ಮಾಡುವಂತೆ ಎಲ್ಲ ಖಾಲಿ ಆಯಿತು. ಹಾಗೆ ಆ ಟೈಮ್ನಲ್ಲಿ ಮಾವ ಕೂಡ ಬಂದಿದ್ದರು. ಹಾಗೆ ಮತ್ತೆ ನಾನೊಂದು ಐಡಿಯಾ ಮಾಡಿದ್ದೆ, ಈಚೆ ಒಲೆಗೆ ಬೆಂಕಿ ಮಾಡಿದ್ದಿತ್ತಲ್ಲ, ಹಾಗೆ ಅಲ್ಲಿಂದಾನೇ ಇದು ಹೊತ್ತುತ್ತಾ ಇರುವಂಥ ಒಂದು ಸೌದೆಯನ್ನು ತಗೊಂಡೋಗಿ ಅದರ ಕೆಂಡವನ್ನು ಬಳಸಿ ಬೆಂಕಿ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದಾಯಿತು. ಹಾಗೆ ಅದನ್ನು ತಗೊಂಡು ಬಂದು ಇಲ್ಲಿ ಇಡ್ತಾ ಇದ್ದೇನೆ. ನೀವು ಅಂದ್ಕೊಳ್ಬೋದು, ಆಲ್ರೆಡಿ ಒಂದು ಒಲೆಯಲ್ಲಿ ಬೆಂಕಿ ಇದ್ದರೂ ಕೂಡ ಈ ಒಲೆಗೆ ಬೆಂಕಿ ಮಾಡೋದು, ನಿಮ್ಮ ಹತ್ರ ಅಸ್ತ್ರ ಒಲೆ ಉಂಟಲ್ಲ ಅಂತ. ಅಸ್ತ್ರ ಒಲೆ ಅಲ್ಲ, ಅದು ಆ್ಯಕ್ಚುಲಿ ಬಾಯ್ಲರ್ ಒಲೆ. ಆದರೆ ಅದರಲ್ಲಿ ಎಂತ ಗೊತ್ತಾ, ಒಂದು ತುಂಬ ಸೌದೆ ತಿಂತದೆ, ಮತ್ತು ಅಂದರೆ ಹಿಂದೆ ಅದು ಸ್ವಲ್ಪ ಹಿಂದೆ ಬೆಂಕಿ ಮಾಡಬೇಕು ನಾವು ಅನ್ನ ಈ ರೀತಿ ಏನಾದರೂ ಇಡಲಿಕ್ಕಿದ್ರೆ. ಸ್ವಲ್ಪ ಮುಂದೆ ಬೆಂಕಿ ಮಾಡಿದರೆ ಅದು ಇದಾಗೋದು, ಎಂತ ಬಾಯ್ಲರಲ್ಲಿರುವಂಥ ನೀರು ಬಿಸಿಯಾಗಿ ಸ್ನಾನಕ್ಕೆ ಅಂತ ಹೇಳಿ ಬಿಸಿ ಆಗುವಂಥದ್ದು. ಹಾಗೆ ಅದಕ್ಕೆ ಆಲ್ರೆಡಿ ಮಾಡಿ ಆಗಿದೆ ಬೆಂಕಿ. ಪುನಃ ಇನ್ನು ಸೌದೆ ಇಟ್ಟು ಸ್ವಲ್ಪ ಮುಂದೆ ಎಳೆದು ಮಾಡೋದಕ್ಕಿಂತ ಇದರಲ್ಲಿ ಆದರೆ ಸೌದೆ ಖರ್ಚು ಕೂಡ ಕಡಿಮೆ ಈ ಒಲೆಯಲ್ಲಿ. ಇದು ಅಲ್ಲಿ ಹಳೆ ಮನೆ ಹತ್ರ ಇದ್ದಂಥ ಒಲೆ. ಇದಕ್ಕೆ ಸೌದೆ ಖರ್ಚು ಕೂಡ ಕಡಿಮೆ. ಹಾಗೆ ಇದರಲ್ಲಿ ಚೆಂದ ಬೆಂಕಿ ಹೊತ್ತಿ ಬರ್ತದೆ ಆಯಿತು. ಹಾಗೆ ಇದರಲ್ಲೇ ಯೂಸ್ ಮಾಡುವಂಥದ್ದು. ಮಧ್ಯಾಹ್ನ ಬೆಂಕಿ ಮಾಡಿದ್ವಿ ಅನ್ನಕ್ಕೆ ಅಂತ ಹೇಳಿ ಬೆಳಿಗ್ಗೆ. ಅದರದ್ದು ಸ್ವಲ್ಪ ಎಲ್ಲ ಕೆಂಡ ಇತ್ತು, ಅದರಲ್ಲಿ ಬಿಸಿ ನೀರು ಕೂಡ ಆಗಿತ್ತು ಪಾತ್ರೆಯಲ್ಲಿ. ನಾನು ಅದೇ ಬಿಸಿ ನೀರನ್ನು ತಗೊಂಡೋಗಿ ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿದ್ದೆ. ಹಾಗೆ ಇವತ್ತು ಕಡುಬು ಮಾಡಲಿಕ್ಕಂತ ಈಗ ಸಂಜೆ ಸಿಯೋನ್ ಕೂಡ ಸ್ಕೂಲಿಂದ ಬಂದಿದ್ದಾನೆ. ಹಾಗೆ ಈ ಅಕ್ಕಿಯನ್ನು ಕಡ್ದು ಇಟ್ಟಿದ್ದೆ. ಹಾಗೆ ಇಲ್ಲಿ ಈ ಬಿಸಿ ಪಾತ್ರೆಯಲ್ಲಿ ಒಮ್ಮೆ ನಾನು ತೆಗೆದು ಸ್ನಾನಕ್ಕೆ ಅಂತ ತಗೊಂಡೋಗಿದ್ದೆ, ಏಕೆಂದರೆ ನಾವು ಸ್ನಾನಕ್ಕೆ ಸಂಜೆ ಬೆಂಕಿ ಮಾಡೋದಲ್ಲ. ಹಾಗೆ ಪುನಃ ಈ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಟಿದ್ದೆ. ಹಾಗೆ ಅದೇ ನೀರನ್ನು ಇವಾಗ ಕಡುಬು ಮಾಡಲಿಕ್ಕೆ ಕೂಡ ನಾನು ಯೂಸ್ ಮಾಡ್ತೇನೆ. ಇವತ್ತು ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡಿದೆ ಅಂತ ಹೇಳ್ತಾರೆ, ಅವಲಕ್ಕಿಯನ್ನು ಮಾಡಿದೆ ಆಯಿತಾ. ಹಾಗೆ ಆ ಟೈಮ್ನಲ್ಲಿ ಹಸ್ಬೆಂಡ್ ಹತ್ರ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿನ ತುರಿದು ಕೊಡಲಿಕ್ಕೆ ಹೇಳಿದ್ದೆ. ಅದನ್ನು ಕೂಡ ತುರಿದು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಹೊರಗೆ ಇಟ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಇವತ್ತು ಪಾಸ್ತಾ ಮಾಡಲಿಕ್ಕೆ ಅಂತ ಹೇಳಿ ಪುನಃ ಹೊಸ ಪ್ಯಾಕೆಟ್ ಪಾಸ್ತಾವನ್ನು ತರಿಸಿದ್ದೇನೆ. ಆ ಪಾಸ್ತಾ ಎಲ್ಲ ಖಾಲಿಯಾಗಿತ್ತು. ಹಾಗೆ ಡಿಸಾನೋದ ಡ್ಯೂರಂಬಿಟ್ ಪಾಸ್ತಾವನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. 2 ಕಪ್ ನೀರಿಗೆ 1 ಕಪ್ಪಷ್ಟು ಪಾಸ್ತಾ ರೀತಿಯಲ್ಲಿ ಹಾಕ್ಕೊಳ್ಳುವಂಥದ್ದು ಆಯಿತಾ. ನಾನೀಗ 1.5 ಕಪ್ಪಷ್ಟು ನೀರನ್ನು ಇಟ್ಕೊಂಡಿದ್ದೇನೆ. ಹಾಗೆ ನಾನಿವತ್ತು ಖಾಲಿ ಅರ್ಧ ಕಪ್ಪಷ್ಟು ಪಾಸ್ತಾವನ್ನು ಮಾತ್ರ ಮಾಡ್ತಾ ಇರುವಂಥದ್ದು, ಖಾಲಿ ಡೇಲನ್ಗೆ ಬೇಕಾದಷ್ಟು ಮಾತ್ರ. ಹಾಗೆ ನಾನಿಲ್ಲಿ ಈ ಒಂದು ಡಿಸೈನೋದ ಡ್ಯೂರಂಬಿಟ್ ಪಾಸ್ತಾವನ್ನು 1/2 ಕಪ್ಪಷ್ಟು ಬಾಯ್ಲ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದರಲ್ಲಿ ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಆಗಿರ್ಬೋದು ಅದು ಕೂಡ ಇರೋದಿಲ್ಲ. ಮತ್ತು ಇದು 100% ವೆಜಿಟೇರಿಯನ್ ಪಾಸ್ತಾ, ಹೋಲ್ ವೀಟಿಂದ ಮಾಡಿರೋದಾಗಿದ್ದರಿಂದ ನಿಮಗೆ ಡೈಜೆಷನಿಗೆ ಕೂಡ ಹೆಲ್ಪ್ ಆಗ್ತದೆ. ಮತ್ತು ಇವತ್ತು ಕುಕ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನೋದ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲನ್ನು. ಇದು 0 ಕೊಲೆಸ್ಟ್ರಾಲ್ ಇರುವಂಥ ಆಯಿಲ್ ಆಗಿದ್ದು, ಮತ್ತು ಇದರದ್ದು ಟೇಸ್ಟ್ ಲೈಟ್ ಆಗಿರ್ತದೆ ಆಯಿತಾ. ಹಾಗಾಗಿ ನಿಮಗೆ ನೀವು ಕುಕ್ ಮಾಡುವ ಫುಡ್ಡಿದು ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ. ಈ ಆಲಿವ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಅಂಶ ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ಇದರಲ್ಲಿ ಫ್ರೈ ಕೂಡ ಮಾಡ್ಬೋದು. ಹಾಗೆ ಸ್ಯಾಲಡ್ಸ್ಗೆ ಮಯೋನೀಸ್ ಎಲ್ಲ ಮಾಡಲಿಕ್ಕಿದ್ರೆ ಅದನ್ನು ಕೂಡ ಇದೇ ಆಯಿಲನ್ನು ಮಾಡ್ಕೊಳ್ಬೋದು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಆಯಿತಾ. ನಾನಿಲ್ಲಿ ರೆಸಿಪಿ ಅಂತ ಏನು ತೋರಿಸ್ತಾ ಇಲ್ಲ, ಜಸ್ಟ್ ನಾನಿಲ್ಲಿ ಅಕ್ಕಿಯನ್ನು ಕಡಿಲಿಕ್ಕೆ ಹಾಕಿದ್ದೆ ಮಿಕ್ಸಿಯಲ್ಲಿ. ಅದು ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋದಿಲ್ಲ ನಾನು, ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳುವಂಥದ್ದು ಕಡುಬಿಗೆಲ್ಲ. ಹಾಗೆ ಅದಕ್ಕೆ ಇವಾಗ ತೆಂಗಿನಕಾಯಿ ತುರಿದಿಟ್ಟದ್ದು ಅದರಲ್ಲಿ ಸ್ವಲ್ಪ ಹಾರ್ಡಾಗಿದೆ, ಅದರದ್ದು ಎಣ್ಣೆ ಅಂಶ ಇರ್ತದಲ್ಲ, ಹಾಗೆ ಹಾರ್ಡಾಗಿತ್ತು. ಚಿಪ್ಪಲ್ಲಿ ಇಟ್ಟಿದ್ದೆ ಆಯಿತು. ಚಿಪ್ಪಲ್ಲಿ ಇಟ್ಟು ಆ ಚಿಪ್ಪನ್ನು ಒಂದು ಕೋಪಲ್ಲಿ ಇಟ್ಟಿದ್ದೆ. ಹಾಗೆ ಅದನ್ನು ಈ ಮಿಕ್ಸಿಗೆ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆನಂತರ ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಕೊಡ್ತಾ ಇದ್ದೇನೆ. ಇದಕ್ಕೇ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಅದರಲ್ಲಿ ಈ ಹಿಟ್ಟನ್ನು ಸ್ವಲ್ಪ ಅದರದ್ದು ನೀರೆಲ್ಲ ಆರಿ ಬರಲಿಕ್ಕೆ ಅಂದರೆ ಆ ಒಂದು ಕನ್ಸಿಸ್ಟೆನ್ಸಿ ಬರಲಿಕ್ಕೋಸ್ಕರ ಎಂತ ಹೇಳ್ತಾರೆ ಬೇಯಿಸಿ ತಗೊಳ್ತಾ ಇದ್ದೇನೆ ಆಯಿತಾ. ಸಾರಿ, ನನಗೆ ಕೆಲವೊಮ್ಮೆ ಅಂದರೆ ವರ್ಡ್ಸ್ ಸಿಗೋದೇ ಇಲ್ಲ ಮಾತಾಡುವಾಗ, ಹಾಗಾಗಿ
ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ಬೋದು, ಫಸ್ಟ್ ಟೈಮ್ ನೋಡುವವರಿಗೆ ಸ್ವಲ್ಪ ಏನೋ ಒಂದು ಡಿಸ್ಟರ್ಬೆನ್ಸ್ ಅಂತ ಹೇಳಿ ಅನ್ನಿಸ್ಬೋದು. ಹಾಗೆ ನಾನಿಲ್ಲಿ ಇದಕ್ಕೆ ಯೂಶ್ವಲಿ ಇದನ್ನೊಂದು ತಪ್ಪಲೆಗೆ ಹಾಕಿ ಅದ ನಂತರ ಉಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಅದು ಇವತ್ತು ಪುರ್ಸೋತಿಲ್ಲ ಆಯಿತಾ, ಹಾಗೆ ನಾನು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ. ಇದಾಗಿ ನನಗೆ ಕೆಲವೊಂದಷ್ಟು ಕೇಕಿದು ಕೆಲಸಗಳಿದೆ, ಆದರೆ ಇವಾಗ ಸಂಜೆನೇ ಮಾಡ್ಕೊಳ್ಳುವಂಥದ್ದು, ಇಲ್ಲಾದರೆ ಮಕ್ಕಳು ಮಲಗಿದ ನಂತರ ಮಾಡ್ಕೊಳ್ಳುವ ಹೇಳಿ ನಾನಿಲ್ಲಿ ಹೀಗೆ ಸಾಸಿವೆಯನ್ನು ಹಾಕಿರ್ತೇನಲ್ಲ, ಅದು ಸಾಸಿವೆ ಸಿಡಿಯುವಾಗ ಉಂಟಲ್ಲ ನೋಡಿ, ಈ ರೀತಿಯ ನೆಟ್ ರೀತಿದು ಯಾವುದಾದ್ರೂ ಒಂದು, ಅಂದರೆ ಬ್ರೀದಿಂಗ್ ಆಗಬೇಕಂದ್ರೆ ಬ್ರೀದೆಬಲ್ ಆಗಿರುವಂತಹ ಮೆಟೀರಿಯಲಿಂದ ಇದನ್ನು ಮುಚ್ಚಿಡುವಂಥದ್ದು. ಆಗ ಇಡೀ ಊರಿಗೆ ಸಾಸಿವೆ ಹಾರೋದಿಲ್ಲ, ಹಾರ್ತದೆ ಇಲ್ಲೂ 1-2% ಅಷ್ಟೇ ಹಾರುವಂಥದ್ದು, ಮತ್ತು ಉಳಿದದ್ದೆಲ್ಲ ಪಾತ್ರೆಯಲ್ಲೇ ಇರ್ತದೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳುವಂಥದ್ದು. ಮತ್ತು ಎಲ್ಲ ಕಡೆ ಹಾರಿ ಕ್ಲೀನ್ ಮಾಡಬೇಕಂತ ಇಲ್ಲ ಅಲ್ಲ, ಸಾಸಿವೆ ಹತ್ತಿರದಲ್ಲಿ ಇನ್ನೊಂದು ಮನೆ ಇದ್ದರೆ ಅದಕ್ಕೆ ಸಹ ಹೋಗಿ ಬೀಳ್ತದೆ, ಅಷ್ಟು ಹಾರ್ತದೆ ಆಯಿತಾ. ಹಾಗೆ ಇವಾಗ ಈ ರೀತಿಯಲ್ಲಿ ಮುಚ್ಚಿಟ್ಕೊಳ್ಳುವಂಥದ್ದು ನಾನು. ಮತ್ತು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಅಂದರೆ ನನಗೆ ಒಂದು ಕಾಮೆಂಟ್ ಬಂದಿತ್ತಲ್ಲ, ಅದೇ ನೀವು ದುಡ್ಡಿಗೋಸ್ಕರ ನಿಮಗೆ ದುಡ್ಡು ಮಾಡೋದೇ ಟೆನ್ಷನ್ ಅಂತ ಹೇಳಿ, ಅದಕ್ಕೆ ಅದರದ್ದೊಂದು ನಾನು ಅಂದರೆ ಇದಕ್ಕಿಂತ ಮುಂಚೆ ಸಹ ಬಂದಿದೆ ಆಯಿತಾ ವಿಡಿಯೋ. ನಾನು ಒಂದೇ ಕಾಮೆಂಟಿಗೆ ರಿಯಾಕ್ಟ್ ಮಾಡಿದಂತಲ್ಲ, ಆದರೆ ರಿಪೀಟೆಡ್ ಆಗಿ ಕೆಲವರು ಹೇಳುವಾಗ ನನಗೆ ಅದು ಯಾಕೆ ನಾವು ಅಡ್ರೆಸ್ ಮಾಡಬಾರ್ದು ಅಂತ ಅನ್ನಿಸಿ. ಯಾಕೆಂದರೆ ಏನೂ ಗೊತ್ತಿಲ್ಲದೆ ಇರುವವರು, ನೀವು ಯಾವುದೋ ಒಂದು ಮೂಲೆಯಲ್ಲಿರುವವರು, ನಾನು ಯಾವುದೋ ಒಂದು ಮೂಲೆಯಲ್ಲಿರುವವಳು, ಪರ್ಸ್ನಲ್ ಸಂಬಂಧ ಏನಿಲ್ಲದಿದ್ದರೂ ಕೂಡ ಅದರ ಬಗ್ಗೆ ಹೇಳುವಾಗ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಆ ವಿಡಿಯೋದಲ್ಲಿ ಆನ್ಸರ್ ಮಾಡಿರುವಂಥದ್ದು. ಕೆಲವರು ಅದಕ್ಕೆ ಅಗ್ರಿ ಆಗಿದ್ದೀರಾ, ಕೆಲವರು ಅಗ್ರಿ ಆಗಲಿಲ್ಲ. 99% ಅಗ್ರಿ ಆಗಿದ್ದಾರೆ ಆಯಿತಾ, ಕಾಮೆಂಟ್ ನೋಡಿದರೆ ಕೂಡ ಗೊತ್ತಾಗ್ತದೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ, ಕೆಲವರಿಗೆ ಡೌಟ್ ಉಂಟು, ನಿಮ್ಮ ಹತ್ರ ಗ್ಲಾಸ್ ಇದು ಬಾಟಲ್ ಎಲ್ಲ ನಾವು ಆರ್ಡ್ರ್ ಮಾಡ್ತೀವಲ್ಲ, ಹಾಗೆ ಎಲ್ಲಿಯಾದರೂ ಒಡೆದಿದ್ದು ಅಥವಾ ಡ್ಯಾಮೇಜ್ ಆಗಿದ್ದು ಮತ್ತು ಅದು ಸ್ಪ್ರೇ ಆಗದೇ ಇದ್ದರೆ ಅಂತ ಹೇಳಿ ಡೌಟ್ ಇದೆ. ಪ್ರತಿಯೊಂದು ಬಾಕ್ಸ್ ಕೂಡ ನಮ್ಮದು ಇಲ್ಲಿ ಮನೆಯಲ್ಲೇ ಇರುವಂಥದ್ದು. ಇಲ್ಲಿಂದ ತಗೊಂಡೋಗಿ ನಾವು ಪ್ಯಾಕಿಂಗ್ ಮಾಡಲಿಕ್ಕೆ ಮುಂಚೆ ನಮ್ಮ ಎಂಪ್ಲಾಯಿ ಬರ್ತಾರೆ ಇಲ್ಲಿಂದ ಪಿಕ್ ಮಾಡಲಿಕ್ಕೆ ಐಟಮ್ಸನ್ನು. ಅದಕ್ಕಿಂತ ಮುಂಚೆ ನಾನೇ ಪರ್ಸ್ನಲಿ ಈ ಒಂದು ಪ್ರತಿಯೊಂದು ಇದನ್ನು ನಾವು ಡಬಲ್ ಬಬಲ್ ರ್ಯಾಪ್ ಮಾಡ್ತೇವೆ ಆಯಿತಾ. ಒಂದು ಬಬಲ್ ರ್ಯಾಪ್ ಕವರಲ್ಲಿ ಇದು ನಿಮಗೆ ಸಿಗೋದಲ್ಲ, ಅದರ ನಂತರ ಈ ಒಂದು ಫುಲ್ ಬಾಕ್ಸಿಗೆ ಪುನಃ ಬಬಲ್ ರ್ಯಾಪಿಂಗ್ ಮಾಡ್ತೇವೆ ನಾವು. ಹಾಗಾಗಿ ಇಷ್ಟರವರೆಗೆ ಡ್ಯಾಮೇಜ್ ಅಂತ ಹೇಳಿ ಯಾವುದೂ ಕೂಡ ಬರಲಿಲ್ಲ, ಹಿಂದೆನೂ ಬರಲಿಲ್ಲ, ಕಂಪ್ಲೇಂಟ್ ಕೂಡ ಇಲ್ಲ. ಮೊನ್ನೆ ಒಬ್ಬರು ಒಂದು ಲೈನ್ ಇದೆ ಅಂತ ಹೇಳಿ ಒಬ್ಬರು ತೋರಿಸಿದ್ರು, ಬಟ್ ಆನಂತರ ನಾನು ಅದೇ ಅಂದರೆ ಕಂಟಿನ್ಯೂಸ್ ವೀಡಿಯೋ ಇರಬೇಕು ನಮಗೆ. ಏನೇ ಡ್ಯಾಮೇಜಸ್ ಇದ್ದರೂ ಕೂಡ ನೀವು ಆರ್ಡರ್ ಮಾಡಿ ಓಪನ್ ಮಾಡುವಾಗ ಕಂಟಿನ್ಯೂ ಇರುವಂತಹ ವೀಡಿಯೋ ಇರಬೇಕು, ಅದರಲ್ಲೇ ನೀವು ನಮಗೆ ತೋರಿಸ್ಬೇಕಾಯ್ತಾ ಡ್ಯಾಮೇಜಸ್ ಇದ್ದರೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಕಳೆದ ಸಲ ಒಬ್ಬರು ತುಂಬ ಟೈಮ್ನ ಹಿಂದೆ ಒಬ್ಬರು ಹೀಗೇನೋ ಒಂದು ವಸ್ತುವನ್ನು ಆರ್ಡ್ರ್ ಮಾಡಿ ಮಕ್ಕಳು ಪಾರ್ಸಲ್ ಬಂದ ಕೂಡಲೇ ಮಕ್ಕಳು ಓಪನ್ ಮಾಡಿರುವಂಥದ್ದು, ಹಾಗೆ ಡ್ಯಾಮೇಜ್ ಆಗಿತ್ತು ಆಯಿತಾ. ಆದರೆ ಅವ್ರ ಹತ್ರ ಕೇಳಿದರೆ ವೀಡಿಯೋ ಇಲ್ಲದೇ ಇದ್ದರೆ ನಾವು ಕ್ಲೇಮ್ ಮಾಡಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ನಾವೆಲ್ಲ ಚಿಕ್ಕ ಬಿಸ್ನೆಸ್ ಮಾಡೋದು, ನಿಮಗೆ ಒಂದು ಬಾಟಲ್ ಕಳಿಸಿದ್ದು ಹೇಗೆ ಕೂಡ ಒಡೆದು ಹೋಯಿತು, ಅದರಲ್ಲಿ ನಮಗೆ ಫುಲ್ ಲಾಸ್. ಪುನಃ ನಿಮಗೆ ನೀವು ರಿಟರ್ನ್ ಹಾಕಿದರೆ ಅದರದ್ದು ಹಣ ನಾವೇ ಕೊಡಬೇಕು, ಪುನಃ ನಿಮಗೆ ಕಳಿಸಿ ಕೊಡುವ ಹಣ ಕೂಡ ನಾವೇ ಕೊಡಬೇಕು, ಅದರ ಮೇಲೊಂದು ಫ್ರೀ ಬಾಟಲ್ ಕೂಡ ಕೊಡಬೇಕು. ಹಾಗೆ ನಮಗೆ ಅಷ್ಟು ಲಾಸನ್ನು ಬೇರ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ. ಹಾಗಾಗಿ ಎಲ್ಲ ಪ್ರತಿಯೊಂದು ಬಾಟಲನ್ನು ಕೂಡ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನಾವು ಚೆಕ್ ಮಾಡಿಯೇ ಓಪನ್ ಆಗ್ತದ, ಕ್ಲೋಸ್ ಆಗ್ತದ, ಸ್ಪ್ರೇ ಆಗ್ತದ, ಪ್ರತಿಯೊಂದನ್ನು ಚೆಕ್ ಮಾಡಿ ಇಲ್ಲಿಂದ ಕಳಿಸುವಂಥದ್ದು. ಹಾಗಾಗಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಆಗಬೇಕಂತ ಇಲ್ಲ. ನಿಮ್ಮ ಕಡೆಯಿಂದ ನಿಮ್ಮ ಜಾಗ್ರತೆ ನೀವು ಮಾಡಬೇಕು. ಓಪನ್ ಮಾಡುವಾಗ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಡೆಲಿಕೇಟ್ ಐಟಮ್ಸ್, ಮಕ್ಕಳಿಗೆಲ್ಲ ಕೊಡದೆ, ಮಕ್ಕಳು ಓಪನ್ ಮಾಡದೇ ಇರುವ ಹಾಗೆ ನೋಡಿಕೊಳ್ಬೇಕು. ಹಾಗೆ ಇವತ್ತಿಗೆ ಆರ್ಡರ್ ಇರುವಂತಹ 5 ಡಿಸ್ಪೆನ್ಸರ್ಸ್ ಮತ್ತು ಒಂದು 3 ನೈಫ್ ಎಲ್ಲ ಆರ್ಡ್ರ್ ಇತ್ತು. ಸೊ ಅದನ್ನೆಲ್ಲ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೇನೆ. ನಿಮಗೆ ಕೂಡ ಆರ್ಡರ್ ಮಾಡಲಿಕ್ಕಿದ್ರೆ ಇಲ್ಲಿ ಮೇಲೆ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ, ಅದರಿಂದ ನೀವು ಆರ್ಡರ್ ಮಾಡ್ಕೊಳ್ಬೋದು. 500 ml ಅಂದರೆ ಅರ್ಧ ಲೀಟ್ರಷ್ಟು ಕೆಪಾಸಿಟಿ ಬರುವಂತಹ ಒಂದು ಆಯಿಲ್ ಡಿಸ್ಪೆನ್ಸರ್ ಜಾರ್. ಸ್ಪ್ರೇ ಕೂಡ ಆಗ್ತದೆ, ಪೋರ್ ಕೂಡ ಮಾಡ್ಬೋದು. ಡಿಸ್ಟರ್ಬೆನ್ಸ್ ಅನಿಸಿದರೆ ನನ್ನ ಮಗು 4 ಕಾಲಲ್ಲಿ ಇಡೀ ಮನೆಯಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದಾನೆ, ಹಾಗಾಗಿ ಬಂದು ಹೋಗ್ತಾ ಇದ್ದಾನೆ. ನಾನು ರೂಮಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಲ್ಲಿ ಕಡುಬಿದು ವಿಡಿಯೋನ. ಅದೇ ನಾನು ಹೇಳ್ತಾ ಇದ್ದೆ ಅಲ್ವಾ ಹಣದ ವಿಷಯದಲ್ಲಿ. ಸೊ ಅದಕ್ಕೆ ನಾನು ಆ ರೀತಿಯಲ್ಲಿ ರಿಪ್ಲೈ ಮಾಡಿರುವಂಥದ್ದಾಯಿತು. ಯಾಕೆ ನಾನು ಹಣ ಮಾಡ್ತೇನೆ, ಯಾವುದಕ್ಕೋಸ್ಕರ ಮಾಡ್ತೇನೆ ಅಂತ ಹೇಳಿ 99% ಜನ ಅಗ್ರಿ ಮಾಡಿದ್ದೀರಾ. ಹಣ ಇದ್ರೇ ಮರ್ಯಾದೆ, ಹಣ ಇದ್ರೇ ಖುಷಿ ಆಯಿತಾ. ಯಾಕೆಂತ ಹೇಳಿದರೆ ನಿಮಗೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ನಿಮಗೆ ಖುಷಿ ಬೇಕಾದರೆ ಹಣ ಬೇಕೇ ಬೇಕು. ನಿಮಗೇನಾದರೂ ತಗೊಳ್ಬೇಕಂತ ಇದ್ದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನೀಗ ತೋರಿಸಿದಂತಹ ಆಯಿಲ್ ಡಿಸ್ಪೆನ್ಸರ್ ನಿಮಗೆ ತಗೊಳ್ಬೇಕಂತ ಇದ್ದರೆ, ನಿಮ್ಮ ಹತ್ರ ಹಣ ಇದ್ದರೆ ನೀವು ಡೈರೆಕ್ಟಾಗಿ ನನಗೆ ವಾಟ್ಸಪ್ ಮಾಡ್ತೀರಾ, ಆರ್ಡ್ರ್ ಮಾಡ್ತೀರಾ, ಬಂದು ತಲುಪ್ತದೆ. ಅದೇ ನಿಮಗೆ ಸ್ವಲ್ಪ ದಿನ ಹಿಂದೆಯೇ ನೀವೇನಾದರೂ ಒಂದು ಪರ್ಚೇಸ್ ಮಾಡಿರ್ತೀರ ಆನ್ಲೈನಲ್ಲಿ, ಅದಕ್ಕೆ ನಿಮ್ಮ ಹಸ್ಬೆಂಡ್ ಹತ್ರ ಒಂದು 300 ರೂಪಾಯಿ ತಗೊಂಡಿರ್ತೀರ.
ಪುನಃ ಈ ವಾರದಲ್ಲಿ ಪುನಃ ಒಮ್ಮೆ ಕೇಳುವಾಗ ಏನೇ ಇದ್ರೂ ನಿಮಗೆ ಒಂದು ಸಲ ಅನ್ನಿಸ್ತದೆ, ಮೊನ್ನೆ ತಗೊಂಡಿದ್ದೆ, ಈ ಸಲ ಪುನಃ ಕೇಳುವಾಗ ಏನು ಅಂದ್ಕೊಳ್ತಾರೋ ಏನೋ ಅಂತ ಹೇಳಿ ಈ ರೀತಿ ಫೀಲ್ ಆಗ್ತದೆ. ಇದು ನನಗೆ ಕೂಡ ಆಗಿದೆ. ಯಾವಾಗಂದರೆ ನಾನು ಮದುವೆ ಆಗಿ ಬಂದ ಶುರುವಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ. ಆ ಟೈಮ್ನಲ್ಲಿ ಕೊಡಲ್ಲ ಅಂತ ಹೇಳಿ ಯಾರೂ ಹೇಳ್ತಾ ಇರಲಿಲ್ಲ. ಆದರೆ ಒಂದು ವಿಷಯಕ್ಕೆ ನಾನು ಹಣ ತಗೊಂಡು ಇನ್ನೊಂದು ವಿಷಯಕ್ಕೆ ಹಣ ಕೇಳುವಾಗ ನನಗೆ ಅದು ಸರಿಯೇ ಅನಿಸ್ತಾ ಇರಲಿಲ್ಲ. ನನಗೆ ಫಸ್ಟಿಗೆ ಹೇಗೆ ಅನ್ನಿಸ್ತಿತ್ತು ಅಂತ ಹೇಳಿದರೆ, ಅಯ್ಯೋ ಇನ್ನು ನಾನು ಪ್ರತಿಯೊಂದಕ್ಕೆ ಇವ್ರ ಹತ್ರ ಕೇಳಬೇಕಲ್ಲ, ಒಂದು 10 ರೂಪಾಯಿ ಬೇಕಾದರೆ ಇವ್ರ ಹತ್ರ ಕೇಳಬೇಕಲ್ಲ ಅಂತ ಹೇಳಿ ನನಗೆ ಅನಿಸ್ತಿತ್ತು. ಅದು ನನ್ನ ಮೆಚುರಿಟಿ ಲೆವೆಲ್ಲ ಅಥವಾ ನನ್ನ ಒಂದು ಫೀಲಿಂಗ್ಸ್ ಆ ರೀತಿಯಲ್ಲಿ ಇತ್ತ ಏನಂತ ನನಗೆ ಗೊತ್ತಿಲ್ಲ, ಆ ರೀತಿಯಲ್ಲಿ ನನಗೆ ಅನಿಸಿತ್ತು. ಅದೇ ಮತ್ತು ಇನ್ನೊಂದಂತ ಹೇಳಿದರೆ, ನಮಗೆ ಯಾವಾಗ ನಮ್ಮ ಕೈಯಲ್ಲಿ ಹಣ ಇರೋದಿಲ್ಲ ನೋಡಿ, ಆಗ ಮಾತ್ರ ನಮ್ಮ ಸಂಬಂಧಿಕರ, ನಮ್ಮ ಸ್ವಂತದವರ ಬುದ್ಧಿ ಏನು ಅಂತ ಹೇಳಿ ನಮಗೆ ಗೊತ್ತಾಗುವಂಥದ್ದು. ನನಗೆ ಅದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನು ಹೀಗೇ ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್ ಕೊಟ್ಟಂಥದ್ದಲ್ಲ. ನಿಮ್ಮ ಕೈಯಲ್ಲಿ ಹಣ ಇದ್ದರೆ ನಿಮ್ಮ ಜೊತೆ ಎಲ್ಲರೂ ಇರ್ತಾರೆ, ಎಲ್ಲರೂ ನಿಮ್ಮನ್ನು ಮೇಲೆ ಇರ್ತಾರೆ. ಅದೇ ನಿಮಗೆ ಯಾವಾಗಾದರೂ ನಿಮ್ಮ ಡೌನ್ಫಾಲ್ ಸ್ಟಾರ್ಟ್ ಆಯಿತು, ನೀವು ಲೋನಲ್ಲಿ ಮುಳುಗಿದ್ದೀರಾ ಅಥವಾ ನಿಮಗೆ ಸಾಲಗಳಿದೆ, ಆ ರೀತಿಯಲ್ಲಿರುವಾಗ ನಿಮ್ಮ ಫ್ಯಾಮಿಲಿಯ ರಿಯಲ್ ಬುದ್ಧಿ ಸ್ವಭಾವ ಏನು ಅಂತ ಹೇಳಿ ನಿಮಗೆ ಆಗ ಗೊತ್ತಾಗುವಂಥದ್ದು. ನನ್ನ ಜೊತೆ ಕೂಡ ಈ ರೀತಿ ಒಂದು ಇನ್ಸಿಡೆಂಟ್ ಆಗಿತ್ತು ತುಂಬ ವರ್ಷಗಳ ಹಿಂದೆ. ತುಂಬ ವರ್ಷ ಅಂತ ಹೇಳಿದರೆ ನನ್ನ ಮದುವೆ ಕೂಡ ಆಗಿರಲಿಲ್ಲ, ಅದಕ್ಕಿಂತ ಮುಂಚೆ ಆದಂಥ ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಾನು ಸ್ಟೂಡೆಂಟಾಗಿ ಇದ್ದೆ. ನಾನಿಲ್ಲಿ ಮಡಂತಿಯಾರಿಗೆ ಬರಲಿಕ್ಕೆ ಮುಂಚೆ ನನ್ನ ನೇಟಿವ್ ಪ್ಲೇಸಲ್ಲಿ ನನಗೆ ಒಂದು ಅಕೌಂಟ್ ಇತ್ತು, ಸ್ಟೂಡೆಂಟ್ ಅಕೌಂಟ್. ಅದು ಈ ಸ್ಕಾಲರ್ಶಿಪ್ಪಿಗೆ ಅಂತ ಹೇಳಿ ಓಪನ್ ಮಾಡಿದ್ದು ಕರ್ನಾಟಕ ಬ್ಯಾಂಕಿದು ಒಂದು ಅಕೌಂಟ್ ಇತ್ತು. ಅದರಲ್ಲಿ ಲಿಮಿಟ್ಸ್ ಇರ್ತದೆ ಆಯಿತಾ, ವಿಡ್ರಾವಲಿಗೆ ಕೂಡ ಲಿಮಿಟ್ ಇರ್ತದೆ, ಹಾಕಲಿಕ್ಕೆ ಕೂಡ ಲಿಮಿಟ್ ಇರ್ತದೆ, ಪ್ರತಿಯೊಂದಕ್ಕೆ ಲಿಮಿಟ್ ಇರ್ತದೆ. ಯಾಕೆಂತ ಹೇಳಿದರೆ ಅದು ನಮಗೆ ಅಬೌವ್ 18 ಆಗಿರೋದಿಲ್ಲ, ಹಾಗೆ ಸ್ಟೂಡೆಂಟ್ ಅಕೌಂಟ್ ಇರ್ತದೆ ಅಲ್ವಾ, ಹಾಗಾಗಿ ಅದಕ್ಕೆ ಲಿಮಿಟ್ ಅಂತ ಇರ್ತದೆ. ಆ ರೀತಿ ಒಂದು ಅಕೌಂಟ್ ಇತ್ತು ನನ್ನ ಹತ್ರ. ಸ್ಟೂಡೆಂಟ್ ಅಕೌಂಟ್ ಅಲ್ಲದೇ ಇರುವಂತಹ ಇನ್ನೊಂದು ಅಕೌಂಟ್ ಕೂಡ ಇತ್ತು. ಅದು ಇಲ್ಲಿ ಮಡಂತಿಯರಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಉಂಟು, ಈಗ ಯೂನಿಯನ್ ಬ್ಯಾಂಕ್ ಆಗಿದೆ ಅಲ್ಲ, ಅದೇ ಈಗ ಕಾರ್ಪೊರೇಷನ್ ಬ್ಯಾಂಕ್ ಇತ್ತು ಮೊದಲು. ಆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಕೂಡ ಸುಮ್ಮನೆ ಹೀಗೆ ಆಗ ಎಲ್ಲ ಪರ್ಸಲ್ಲಿ ಕಾರ್ಡುಗಳು ಇಟ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಖುಷಿ. ತುಂಬ ಜೇಬಿನ ಪರ್ಸ್ ಇರುವಾಗ ಅದರಲ್ಲಿ ಕಾರ್ಡುಗಳು ಸಹ ತುಂಬಿಸಬೇಕಲ್ಲ, ಆ ಆಸೆಗೆ ನಾನು ಹೋಗಿ ಮಡಂತಿಯರಲ್ಲಿ ಕೂಡ ನನಗೆ ಮೊದಲಿಂದ ಸಹ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಂದರೆ ಒಂದು ಹುಚ್ಚು. 50 ರೂಪಾಯಿ ಸಹ ಕೈಯಲ್ಲಿ ಇರ್ತಿರ್ಲಿಲ್ಲ, ಆದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಅಂತ ಹೇಳಿದರೆ ಭಾರಿ ಖುಷಿ. ಸೊ ಆ ಖುಷಿಯಲ್ಲಿ ನಾನು ಮಡಂತಿಯರಿಗೆ ಬಂದ ಅದೇ ವರ್ಷದಲ್ಲಿ ಡಿಸೆಂಬರಲ್ಲಿ ನಾನು ಮಡಂತಿಯರಿಗೆ ಬಂದದ್ದು 2015 ಆಯಿತಾ. 15 ಮಡಂತಿಯರಿಗೆ ಬಂದ 15 ಬಂದದ್ದು. ಸೊ ಅಲ್ಲಿ ಬಂದ ಕೂಡಲೇ ನಾನು ಹೋಗಿ ಡಿಸೆಂಬರಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದೆ, ಯೂನಿಯನ್ ಬ್ಯಾಂಕಲ್ಲಿ. ಏನೂ ಇರಲಿಲ್ಲ ಅದರಲ್ಲಿ, ಒಂದು 200-300 ರೂಪಾಯಿನೋ ಇತ್ತು. ಅದು ಕೂಡ ತಾಯಿ ಹತ್ರ ಕೇಳಿ ಹಾಕಿದಂಥದ್ದು ದುಡ್ಡು ಆಯಿತಾ. ಒಂದು ಅಕೌಂಟ್ ಇರಬೇಕನ್ನೋ ಒಂದು ಹುಚ್ಚಿಗೋಸ್ಕರ ಮಾತ್ರ. ಮತ್ತು ನಮಗೆ ಏನಂತ ಹೇಳಿದರೆ ಇದೆಲ್ಲ ಉಂಟಲ್ಲ, ಫೀಸೆಲ್ಲ ಕಟ್ಟಲಿಕ್ಕೆ, ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಅಲ್ಲೇ ಹೋಗ್ಲಿಕ್ಕಿದ್ದು, ನಮ್ಮ ಕಾಲೇಜ್ದು ಬ್ಯಾಂಕ್ ಅದೇ, ಹಾಗಾಗಿ ಅಲ್ಲೇ ಹೋಗ್ಲಿಕ್ಕಿದ್ದಂಥದ್ದು. ಹಾಗಾಗಿ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಇಟ್ಟಿದ್ದೆ. ಅದರಲ್ಲಿ ಯಾವುದೇ ರೀತಿಯ ಲಿಮಿಟ್ಸ್ ಅಂಥದ್ದು ಇದೆಲ್ಲ ಏನೂ ಇರಲಿಲ್ಲ ಆಯಿತಾ. ಆದರೆ ನಮ್ಮ ಕರ್ನಾಟಕ ಬ್ಯಾಂಕಲ್ಲಿ ಲಿಮಿಟ್ ಇತ್ತು. ನನ್ನ ಮದುವೆ ಟೈಮ್ನಲ್ಲಿ ಪ್ರತಿಯೊಂದಕ್ಕೂ ಓಡಾಡಿದ್ದು ನಾನೇ. ಅಂದರೆ ಈ ಬಟ್ಟೆ ತೆಗಿಲಿಕ್ಕೆ, ಸೀರೆ ತೆಗಿಲಿಕ್ಕಾಗಿರ್ಬೋದು, ಬಟ್ಟೆ ಹೊಲಿಸ್ಲಿಕ್ಕೆ ಆಗಿರ್ಬೋದು, ಚಿನ್ನ ತೆಗಿಲಿಕ್ಕಾಗಿರ್ಬೋದು, ಎಲ್ಲದಕ್ಕೆ ಹೋದದ್ದು ನಾನೇ. ಯಾಕೆಂದರೆ ನನ್ನ ತಂದೆಗೆ ಆಗ ಹುಷಾರಿರಲಿಲ್ಲ, ತುಂಬ ಜೋರು ಹುಷಾರಿರಲಿಲ್ಲ ಅವರಿಗೆ. ಆ ಟೈಮ್ನಲ್ಲಿ ಕಾಲೆಲ್ಲ ದಪ್ಪ ಎಲ್ಲ ಆಗಿತ್ತು, ಹಾಗೆ ಅವರಿಗೆ ಹುಷಾರಿರಲಿಲ್ಲ. ಮತ್ತು ತಾಯಿಗೆ ಬರಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಹಾಗೆ ನಾನು ಕಾಲೇಜ್ ಆದ ನಂತರ ಸ್ವಲ್ಪ ಎಲ್ಲ ಮಂಗಳೂರಿಗೆ ಹೋಗೋದು. ನಾನು ಗೋಲ್ಡ್ ಪರ್ಚೇಸ್ ಮಾಡಿದ್ದೆಲ್ಲ ಮಲಬಾರ್ ಗೋಲ್ಡಲ್ಲಿ ಆಯಿತಾ. ನನಗೆ ಯಾವಾಗ ಎಂಗೇಜ್ಮೆಂಟ್ ಆಯಿತು, ನನ್ನ ಡಿಗ್ರಿ ಸೆಕೆಂಡ್ ಇಯರಲ್ಲಿರುವಾಗ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆಗಿ 1 ವರ್ಷದಲ್ಲಿ ಮದುವೆ ಇದ್ದದ್ದಾಯಿತಾ. ನನ್ನ ಡಿಗ್ರಿ ಎಕ್ಸಾಮ್ ಆಗಿ ಫೈನಲ್ ಎಕ್ಸಾಮ್ ಆಗಿ, ಅಂದರೆ ಫೈನಲ್ ಸೆಮ್ ಎಕ್ಸಾಮ್ ಆಗಿ 10 ದಿನದ ನಂತರ ನನ್ನ ಮದುವೆ ಆದಂಥದ್ದು. ಹಾಗೆ ನನಗೆ 10 ದಿನ ಮಾತ್ರ ನಾನು ಫ್ರೀ ಇದ್ದಂಥದ್ದು. ಸೊ ಹಾಗೆ ಆಗ ಒಂದು ಗ್ರಾಮಿಗೆ ಎಷ್ಟಿತ್ತು ಗೊತ್ತಾ, 2600, 2800 ಆ ರೀತಿಯಲ್ಲಿ ಇತ್ತು ಆ ಟೈಮ್ನಲ್ಲಿ. ಆಗದ ಟೈಮ್ನಲ್ಲಿ ಅದೇ ದೊಡ್ಡದಾಯಿತಾ. ನಮಗೆ ನಾವಂತ ತುಂಬ ದೊಡ್ಡ ಶ್ರೀಮಂತರೇನೋ ಅಲ್ಲ, ನಮಗೆ ಅದೇ ದೊಡ್ಡದು. ಸ್ವಲ್ಪ ಸ್ವಲ್ಪನೇ. ಮೊದಲಿಂದ ನನಗೆ ಒಂದು ಕ್ರೇಜ್ ಏನಂತ ಹೇಳಿದರೆ, ಚಿನ್ನದು ನನಗೆ ಚಿಕ್ಕದ್ರಿಂದ ಕೂಡ ತುಂಬ ಕ್ರೇಜ್. ಚಿನ್ನ ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ನನ್ನ ತಾಯಿ ಏನಾದರೂ ಹೀಗೆ ಕಲಿಯುವಾಗ ಏನಾದರೂ ಹೇಳ್ತಿದ್ರೆ, ಈಗ ಮಾರ್ಕ್ಸ್ ಡಿಸ್ಟಿಂಕ್ಷನ್ ತೆಗೆದ್ರೆ ನನಗೆ ಏನಾದರೂ ತೆಕ್ಕೊಡ್ತೀರಾ ಅಂದರೆ ನಾನು ಡಿಸ್ಟಿಂಕ್ಷನ್ ತೆಗಿತೇನೆ ಅಂತ. ಸೊ ಹಾಗೆ ಮಾಡಿ ಚಿಕ್ಕ ಇರುವಾಗೆಲ್ಲ ಕಾಲಿದು ಚೈನ್ ಉಂಟಲ್ಲ, ಅದು ತೆಗೆಸ್ಕೊಳ್ಳುವಂಥದ್ದು ತುಂಬ ಇಷ್ಟ ಇತ್ತು. ಕಾಲಿದು ಚೈನ್ ಎಲ್ಲ ಅದು ದೊಡ್ಡವರಾಗುವಾಗ ಹೀಗೆ ಚಿನ್ನದ ರಿಂಗ್ಗಳು. ಹಾಗೆ ನಾನು ಮಮ್ಮಿ ಹತ್ರ ಹೇಳಿ ನಾನು ಚಿನ್ನದ ರಿಂಗೆ, ನನಗೆ ಬೇರೇನು ಅಂಥದ್ದೇನು ದೊಡ್ಡ ಐಟಮ್ ಬೇಡ, ನನಗೆ ಚಿನ್ನದ ರಿಂಗ್. ಆಗಲೇ 7-8 ಸಾವಿರಕ್ಕೆ ಚಿನ್ನದ ರಿಂಗ್ ಸಿಗ್ತಿತ್ತು. ಸೊ ಆ ರೀತಿಯಲ್ಲಿ ಸ್ವಲ್ಪ ಎಲ್ಲ ನಾನು ಚಿನ್ನನೂ ಆಲ್ರೆಡಿ ತಗೊಂಡಿದ್ದೆ. ಹಾಗೆ ನನ್ನ ಸೇವಿಂಗ್ಸ್ ಆ ರೀತಿಯಲ್ಲಿ ಚಿನ್ನಗಳನ್ನು ಪರ್ಚೇಸ್ ಮಾಡಿದ್ದಾಯಿತು, ಚಿಕ್ಕ ಪುಟ್ಟ ಚಿನ್ನ. ಆನಂತರ
ನನಗೆ ಈ ಮದುವೆಗೆ ಚಿನ್ನ ಪರ್ಚೇಸ್ ಮಾಡಬೇಕಲ್ಲ, ಹಾಗೆ ಹೋಗಿ ಮಲಬಾರ್ ಗೋಲ್ಡಲ್ಲಿ ನೋಡಿ ಈ ನೆಕ್ಲೆಸನ್ನು ಬುಕ್ ಮಾಡಿ ಬಂದಿದ್ದೆ ನಾನೊಂದು. ಆ ನೆಕ್ಲೆಸನ್ನು ತೆಗೊಳ್ಳಿಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಇತ್ತು. ಅಂದರೆ ಇಷ್ಟು ತಿಂಗಳ ಒಳಗೆ ಅದನ್ನು ತೆಗೊಳ್ಬೇಕು. ಹೇಗೆ ಅಂದರೆ ಇವತ್ತು ಹೋಗಿ ನಾವು ಬುಕ್ ಮಾಡಿ ಅರ್ಧದಷ್ಟು ಪೇಮೆಂಟ್ ಕೊಟ್ಟರೆ ಅದೇ ರೇಟಿಗೆ ಸಿಗ್ತದೆ. ನಾನು ಬುಕ್ ಮಾಡುವಾಗ 1,2600 400 ಆ ರೀತಿಯಲ್ಲಿ ಇತ್ತು ಗ್ರಾಮಿಗೆ. ಸೊ ಆ ದಿನ ಹೋಗಿ ಅರ್ಧ ಅಮೌಂಟ್ ಕೊಟ್ಟು ಬುಕ್ ಮಾಡಿ ಉಳಿದ ಅಮೌಂಟನ್ನು ಮತ್ತೆ ಕೊಡ್ಬೋದು ಅಂತ ಹೇಳಿದರು. ನನಗೆ ಒಟ್ಟೆಷ್ಟು 24-26 ಸಾವಿರ ಏನೋ ಕೊಡಲಿಕ್ಕೆ ಇನ್ನೂ ಕೂಡ ಇತ್ತು ಆಯಿತಾ. ಅದರ ಲಾಸ್ಟ್ ಡೇಟ್ ಕೂಡ ಬಂದಿತ್ತು. ಇನ್ನು ಇವತ್ತು ಲಾಸ್ಟ್ ಡೇಟ್ 12 ಗಂಟೆ ಮಧ್ಯಾಹ್ನ, 2 ಗಂಟೆಗೆ ಎಷ್ಟು ಗಂಟೆ ಒಳಗೆ ಕೊಡಬೇಕು. ಆ ನಂತರ ಆದರೆ ನೀವು ಜಾಸ್ತಿ ಅಮೌಂಟ್ ಕೂಡ ಪೇ ಮಾಡಬೇಕು. ಮತ್ತು ಏನೋ ಒಂದು ರೂಲ್ಸ್ ಇತ್ತು, ಅಂದರೆ ಏನೋ ಒಂದು ಇದಿತ್ತು. ಹಾಗೆ ನಾನು ನನ್ನ ಕಾಲೇಜಲ್ಲಿ ಆದ ಕೂಡಲೇ ಸೀದಾ ಬಸ್ ಇಟ್ಕೊಂಡು ಸೀದಾ ಹೋದೆ. ನಾನಂದರೆ ಪಿ ಜಿಯಲ್ಲಿದ್ದೆ ಲಾಸ್ಟ್ ಇಯರಲ್ಲಿ. ನಮ್ಮ ಹಾಸ್ಟೆಲಲ್ಲಿ ಒಂದು ರೂಲ್ಸ್ ಇತ್ತು, ಮದುವೆ ಫಿಕ್ಸ್ ಆದ ಗರ್ಲ್ಸಿಗೆ ನಿಲ್ಲಲಿಕ್ಕಿಲ್ಲ ಅಂತ ಹೇಳಿ ಹಾಸ್ಟೆಲಲ್ಲಿ. ಹಾಗಾಗಿ ನಾನು ಫೈನಲ್ ಇಯರಲ್ಲಿ ಹಾಸ್ಟೆಲ್ ಬಿಟ್ಟು ಪಿ ಜಿಯಲ್ಲಿ ನಿಲ್ತಾ ಇದ್ದೆ. ಸೊ ಪಿ ಜಿಯಿಂದ ನಾನು ಸೀದಾ ಹೋದೆ ಮಂಗಳೂರಿಗೆ. ಬೇಗ ಹೋದೆ ಆಯ್ತು, ಯಾಕೆಂದರೆ ಅಷ್ಟು ಗಂಟೆ ಮುಂಚೆ ತಲುಪಬೇಕಲ್ಲ. ಹಾಗೆ ಮೇ ಬಿ ಲಾಸ್ಟ್ ಪೀರಿಯಡ್ ಬಂಕ್ ಮಾಡಿ ಏನೋ ಹೋದದ್ದು ನಾನು. ಹೋಗಿ ನಾನು ಅಲ್ಲಿ ಮಲಬಾರ್ ಗೋಲ್ಡ್ ಉಂಟಲ್ಲ, ಅದರ ಅಪೋಸಿಟಲ್ಲಿ ಉಂಟಲ್ಲ ಇದುಂಟು ATM ಇತ್ತು. ಈಗ ಅದು ಬಿಲ್ಡಿಂಗ್ ಎಲ್ಲ ಬೇರೆ ಆಗಿದೆ. ಹಾಗೆ ಅಲ್ಲಿ ಹೋಗಿ ನಾನು ವಿತ್ಡ್ರಾ ಮಾಡ್ತೇನೆ, ನನಗೆ 10,000 ಬಿಟ್ಟು ಉಂಟಲ್ಲ, ಮತ್ತೆ ಬರ್ತಾನೆ ಇಲ್ಲ. ಅಂದರೆ ದುಡ್ಡೇ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆಗ ಅಂದರೆ ಬ್ಯಾಂಕ್ ಕೂಡ ಶನಿವಾರ ಅಲ್ಲ, ಆ ದಿನ ಬ್ಯಾಂಕ್ ಓಪನ್ ಇತ್ತು. ಮತ್ತು ನಾನು ಅಲ್ಲಿ ನಿಂತ್ಕೊಂಡು ಎಷ್ಟು ಸಲ ಟ್ರೈ ಮಾಡಿದರೂ ಕೂಡ ಲಿಮಿಟ್ ಆಗಿದೆ ಅಂತ ಹೇಳಿ ನನಗೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ನನಗೆ ಇನ್ನೂ ಕೂಡ 6,000 ಬೇಕಿತ್ತು. ನನಗೆ ನನ್ನ ಆ ಒಂದು ಅಮೌಂಟ್ ಇದು ಥ್ರೆಶೋಲ್ಡ್ ಕಂಪ್ಲೀಟ್ ಆಗಲಿಕ್ಕೆ 6,000 ಇನ್ನೂ ಕೂಡ ಬೇಕಾಯ್ತಾ. ನಾನು ನಿಜ ಹೇಳಬೇಕಂತ ಹೇಳಿದರೆ ನಾನೆಲ್ಲ ಟ್ರೈ ಮಾಡಿದೆ, ಎಷ್ಟು ಸಲ ಟ್ರೈ ಮಾಡಿದರೂ ಆಗಲಿಲ್ಲ. ಅದೇ ATM ಇಂದ ಹೊರಗೆ ಬಂದು ಸೆಕ್ಯೂರಿಟಿ ಒಬ್ಬರು ಕೂತ್ಕೊಂಡಿದ್ರು ಅಲ್ಲಿ. ಹೊರಗಡೆ ಬಂದೆ, ಮೊಬೈಲಿಂದ ಕರ್ನಾಟಕ ಬ್ಯಾಂಕಿದು ಎಂಪ್ಲಾಯ್ದು ಇದು ನಂಬರನ್ನು, ಪರ್ಸ್ನಲ್ ನಂಬರನ್ನು ಒಬ್ಬರು ಇದ್ದರು ಅಲ್ಲಿ ನಮಗೆ ಪರಿಚಯದವರು ಬಣ್ಕಲಲ್ಲಿ. ಸೊ ಅಲ್ಲಿಂದ ಅವರದ್ದು ನಂಬರನ್ನು ತಗೊಂಡು ಅವರಿಗೆ ಕಾಲ್ ಮಾಡಿ ಕೇಳಿದ್ರು. ಅವರು ಹೇಳಿದರು ಇಲ್ಲಿ ಬಂದು ಸೈನ್ ಎಲ್ಲ ಹಾಕಬೇಕು, ಇಲ್ಲಾದರೆ ಅದು ಸ್ಟೂಡೆಂಟ್ ಅಕೌಂಟ್ ಇದು ಲಿಮಿಟನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆ ಲಿಮಿಟ್ ಇದ್ದದ್ರಿಂದ ನಿಮಗೆ ವಿಡ್ರಾ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದರು. ಏನು ಮಾಡೋದು, ನಾನು ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ 4 ಗಂಟೆ ಬೇಕು, 4+ ಗಂಟೆ ಬೇಕು ನನ್ನ ತಾಯಿ ಮನೆಗೆ ಹೋಗಿ ಬರಲಿಕ್ಕೆ. ಅಷ್ಟರೊಳಗೆ ನನಗೆ ಅಷ್ಟು ಟೈಮ್ ಕೂಡ ಇಲ್ಲ. ನನ್ನ ಹತ್ರ ಹಣ ಉಂಟು ಬ್ಯಾಂಕಲ್ಲಿ, ಆದರೆ ತೆಗಿಲಿಕ್ಕೆ ಆಗ್ತಿಲ್ಲ. ದೊಡ್ಡ ಬೇಜಾರು ಏನು ಗೊತ್ತಾ, ನಿಮ್ಮ ಹತ್ರ ಹಣ ಇರ್ತದೆ ಆದರೆ ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆ ಅರ್ಜೆಂಟ್ ಹಣ ಬೇಕಿರ್ತದೆ. ಆ ಟೈಮ್ನಲ್ಲಿ ಉಂಟಲ್ಲ, ನಾನು ಅಲ್ಲಿ ನಿಂತ್ಕೊಂಡು ನನ್ನ ಕಣ್ಣಲ್ಲಿ ನೀರು ಇಳಿತಾ ಉಂಟು, ಬಳ ನೀರು ಇಳಿತಾ ಉಂಟು. ನನಗೆ ಒಂದು ರೀತಿ ಕೂಡ ಆಗ್ತಾ ಉಂಟು. ಯಾರಾದರೂ ನನಗೆ ಅಂದರೆ ಅಳು ಕಂಟ್ರೋಲ್ ಆಗ್ತಿಲ್ಲ, ಅಷ್ಟು ಅಳು ಬರ್ತಾ ಉಂಟು. ನನ್ನ ತಾಯಿಗೆ ಕೂಡ ಕಾಲ್ ಮಾಡಿದೆ, ಅವರೆಲ್ಲ ಇದು ಮಾಡಿದರು, ಏನು ಮಾಡಿದರು ಆಗ್ತಾಯಿಲ್ಲ. ಅಂದರೆ ಯಾರ ಹತ್ರ ಕೇಳೋದು? ಆಗೆಲ್ಲ ಈ ಗೂಗಲ್ ಪೇ, ಫೋನ್ಪೇ ಕರ್ಮ ಎಲ್ಲ ಇಲ್ಲ ಅಲ್ಲ, ಅದಾದಮೇಲೆ ಬಂದದ್ದಲ್ಲ. ಆಗೆಲ್ಲ ಇದೆಲ್ಲ ಇದ್ದಿದ್ರು ಉಂಟಲ್ಲ, ಯಾರ್ದು ಕಾಲಿಡಿಬೇಕಂತ ಇರಲಿಲ್ಲ. ನನಗೆ ಟೆನ್ಷನಲ್ಲಿ, ಅಂದರೆ ನಮಗೆ ಮದುವೆಗೆ ನಾವು ಇಷ್ಟೇ ಬಜೆಟ್ ಒಳಗೆ ಅಂತ ಇದ್ದಂಥದ್ದು, ಅದಕ್ಕಿಂತ ಹೆಚ್ಚು ಖರ್ಚು ಮಾಡುವಷ್ಟು ನಮ್ಮ ಹತ್ರ ಇರಲಿಲ್ಲ. ಯಾಕೆಂದರೆ ಸ್ವಲ್ಪ ಎಲ್ಲ ಹುಷಾರಿಲ್ಲದೆ ಅದು ಇದು ಅಂತ ಹೇಳಿ ನಮಗೆ ಆಲ್ರೆಡಿ ತುಂಬ ಖರ್ಚಾಗಿತ್ತು ಆಯಿತಾ. ಹಾಗಾಗಿ ನಮ್ಮ ಹತ್ರ ಅಷ್ಟು ಹಣ ಕೂಡ ಇರಲಿಲ್ಲ ಆ ಟೈಮ್ನಲ್ಲಿ. ಹಾಗೆ ನನಗೆ ಇವತ್ತಿನ ದಿನ ಅದು ಚಿನ್ನ ತೆಗೊಳ್ಬೇಕಂದ್ರೆ ತೆಗೊಳ್ಳೇಬೇಕು, ಮತ್ತು ನಾಳೆ ಅಂತ ಹೇಳಿದರೆ ಅದು ಕೈ ಬಿಟ್ಟು ಹೋಗ್ತದೆ. ಸೊ ಆ ರೀತಿಯಲ್ಲಿ ಆಗಿ ನಾನು ತಾಯಿಗೆ ಕಾಲ್ ಮಾಡಿದೆ. ತಾಯಿ ಹೇಳಿದ್ರು ಇವ್ರ ಹತ್ರ ಕೇಳು. ಅವರು ನನಗೆ ಅಂದರೆ ಮಂಗಳೂರಲ್ಲಿ ನೆಂಟರು ಕೂಡ ಇದ್ದಾರೆ, ಪರಿಚಯದವರು ಕೂಡ ಇದ್ದಾರೆ, ಸ್ವಂತದವರು ಕೂಡ ಎಲ್ಲರೂ ಇದ್ದಾರೆ ಆಯಿತಾ. ಆಗ ನನಗೆ ನನ್ನ ಒಬ್ಬರು, ಅಂದರೆ ಯಾರಂತ ನಾನಾಗಿ ಮೆನ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ, ಒಬ್ಬರು ನನಗೆ ತುಂಬ ಹತ್ತಿರದವರೇ ಬೇಕಾದವರು, ಅವ್ರದ್ದು ಇನ್ನೊಂದು ಮೂಲೆಯಲ್ಲಿ ಮನೆ ಆಯಿತಾ, ಮಂಗಳೂರಲ್ಲಿ ಇನ್ನೊಂದು ಮೂಲೆಯಲ್ಲಿ ಅವರ ಮನೆ. ಸೊ ಹಾಗೆ ಅವರು ಮನೆಯಲ್ಲಿ ಊಟ ಎಲ್ಲ ಮಾಡಿ ಮಲಗಿದ್ರು. ಆ ಟೈಮ್ನಲ್ಲಿ ನಾನು ಅವರಿಗೆ ಕಾಲ್ ಮಾಡಿ ಹೇಳಿದೆ, ನನ್ನ ಹತ್ರ ಅಂದರೆ ಅಷ್ಟು ದೂರ ಹೋಗಲಿಕ್ಕೆ ನನ್ನ ಹತ್ರ ಬಸ್ಸಿಗೆ ಕೊಡಲಿಕ್ಕೆ ಸಹ ಅಷ್ಟು ಹಣ ಇರಲಿಲ್ಲ ಆಯಿತಾ. ಬಸ್ಸಿಗೆ 2 ಬಸ್ ದಾಟಿ ಹೋಗಬೇಕು, ಮತ್ತು ಬಸ್ಸು ಕೂಡ ಅಲ್ಲಿದ್ದು ಟೈಮಿಗೆ 2 ಬಸ್ ಇದ್ದದ್ದು, 2 ಬಸ್ಸು ಕೂಡ ಟೈಮಿಗೆ ಹೋಗುವಂಥದ್ದು. ಹಾಗಾಗಿ ನಾನು ಅವರಿಗೆ ಕಾಲ್ ಮಾಡಿ ಕೇಳಿದೆ, ನನಗೆ ಒಮ್ಮೆ ನಿಮ್ಮ ಹತ್ರ ಗಾಡಿ ಉಂಟಲ್ಲ, ಸ್ವಲ್ಪ ಮುಂದೆ ಬಂದು ನನಗೆ ಹೀಗೆ ಹಣ ಕೊಡ್ಬೋದಾ, ನಾನು ನಿಮಗೆ ನಾಳೆನೇ ಡ್ರಾ ಮಾಡಿ ಕೊಡ್ತೇನೆ ಅಂತ ಹೇಳಿ. ಆಗ ಅವ್ರು ಹೇಳಿದರು, ನಾನು ಊಟ ಮಾಡಿ ಮಲಗಿದ್ದೇನೆ, ನನಗೆ ಈಗ ಬರಲಿಕ್ಕೆ ಆಗೋದಿಲ್ಲ, ನಿನಗೆ ಬೇಕಾದರೆ ನೀನೇ ಬಾ ಬಸ್ಸಲ್ಲಿ, ಆನಂತರ ಕೊಡ್ತೇನೆ ಅಂತ ಹೇಳಿ. ಆಗ ನನಗೆ ಅಷ್ಟು ಇದರಲ್ಲಿ ಕೂಡ ನನಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್. ನಾನು ಅಷ್ಟು ಅವರಿಗೆ ಬೇಕಾದ ಜನ ಆದರೂ ಕೂಡ ನಾನು ಅವರಿಗೆ ತುಂಬ ಬೇಕಾದ ಜನ ಇದ್ದರು, ಅವರು ನನಗೆ ಕೂಡ ತುಂಬ ಬೇಕಾದ ಜನ. ಆದರೆ ಅವರು ಆ ದಿನ ಉಂಟಲ್ಲ ನನಗೆ ಕೈ ಕೊಟ್ಟರೆ ಆಯಿತಾ. ಗಾಡಿ ಇದ್ದರೂ ಕೂಡ ಊಟ ಮಾಡಿ ಮಲಗಿದ್ದಲ್ಲಿಂದ ಸ್ವಲ್ಪ ದೂರ ಕೂಡ ಅವ್ರು ಬರಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ನಾನು ಸಾಧಾರಣ ಎಲ್ಲರ ಹತ್ರ ಕೇಳಿದೆ, ನನಗೆ ಗೊತ್ತಿರೋರ ಹತ್ರ ಎಲ್ಲರ ಹತ್ರ ಕೇಳಿದರೆ, ಒಬ್ಬರು ನನ್ನ ಹತ್ರ ಇಲ್ಲ ಅಂತ ಹೇಳಿದರು, ಕೆಲವರು ನಾನು ಊರಲ್ಲಿ ಇಲ್ಲ ಅಂತ ಹೇಳಿದರು, ನನಗೆ ಅದು ಇದು ಅಂತ ಹೇಳಿ ಎಲ್ಲರೂ ಎಕ್ಸ್ಕ್ಯೂಸಸ್ ಕೊಟ್ಟರು.
ನಂತರ ನಾನು ಅಳ್ತಾ ನಿಂತು ಒಂದು ಅರ್ಧ ಗಂಟೆ ನಾನು ಅಳ್ತಾನೇ ಇದ್ದೆ. ನನಗೆ ಆ ಸೆಕ್ಯೂರಿಟಿ ಕೇಳ್ತಿದ್ರು, ನೀರು ಬೇಕಾ, ಏನಾಯಿತು ಅಂತ. ಆದರೆ ನನಗೆ ಕಂಟ್ರೋಲೇ ಆಗಲ್ಲ ಆಯಿತಾ. ಆದರೆ ನನಗೆ ಅಳಲಿಕ್ಕೆ ಬೇಡ, ಆದರೆ ಕಣ್ಣೀರು ನಿಲ್ತಾ ಇಲ್ಲ, ಅಂಥ ಒಂದು ಸಿಚುವೇಶನ್. ನನಗೆ ಹೇಳುವಾಗ ಸಹ ಉಂಟಲ್ಲ, ನನಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತದೆ. ಹಾಗೆ ನನಗೆ ಲಾಸ್ಟಿಗೆ ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ. ನಾನು ಅಂಥ ಒಂದು ಸಿಚುವೇಷನಲ್ಲಿದ್ದೆ. ನನಗೆ ಅಂದರೆ ಇದುಂಟಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಉಂಟಲ್ಲ, ಅದರದ್ದು ATM ಉಂಟು, ಆದರೆ ಅದರಲ್ಲಿ ಹಣ ಇಲ್ಲ ನನ್ನ ಹತ್ರ. ಒಂದು 50 ರೂಪಾಯಿನೋ ಅಷ್ಟೇ ಇರುವಂಥದ್ದು, ಹಣ ಇಲ್ಲ. ಹಣ ಇರುವಂಥದ್ದು ಕರ್ನಾಟಕ ಬ್ಯಾಂಕಲ್ಲಿ. ಏನು ಮಾಡೋದು ನನಗೆ ಆ ದಿನ ಉಂಟಲ್ಲ ದೇವರೇ, ನಾನು ನಡು ರೋಡಲ್ಲಿ ನಿಂತ್ಕೊಂಡು ಹತ್ತಿದ್ದೇನೆ ಅಲ್ಲಿ. ಒಂದು ATM ಇರುವಲ್ಲಿ ಆಚೆ ಈಚೆ ಹೋಗೋರೆಲ್ಲ, ಬಸ್ಸಿಗೆ ಹೋಗೋರೆಲ್ಲ ನನ್ನ ನೋಡ್ತಿದ್ದೆ. ನಂದು ಕಣ್ಣು ಮುಖ ಎಲ್ಲ ಫುಲ್ಲು ಕೆಂಪಾಗಿದೆ. ಆ ಬಿಸಿಲಿಗೆ ನಾನು 2 ಗಂಟೆ ಅಷ್ಟೊತ್ತಿಗೆ ಮಾರ್ಗದ ಬದಿಯಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ದೆ. ನನಗೆ ಅಂದರೆ ಹೆಲ್ಪ್ಲೆಸ್ ಫೀಲಿಂಗ್. ನನಗೆ ಬಸ್ಸಿಗೆ ಹೋಗಿ ಎಲ್ಲ ತಂದು ಬರ್ಬೋದು, ಆದರೆ ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಕೂಡ ಬಿಡಲಿಕ್ಕೆ ಬೇಡ. ಯಾಕೆಂದರೆ ಅಷ್ಟು ನನಗೆ, ನಾನು ಅವರಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ ಜನ ನನಗೆ ಈ ರೀತಿಯಲ್ಲಿ ನಡು ರಸ್ತೆಯಲ್ಲಿ ಬಿಟ್ಟರಲ್ಲ ಅಂತ ಹೇಳಿ ಅದು ಇನ್ನೂ ಬೇಜಾರು. ಅವರಿಗೆ ಫೋನ್ ಮಾಡಿ ಅವರು ಆ ರೀತಿ ಹೇಳಿದ ನಂತರ ನನಗೆ ತುಂಬ ಬೇಜಾರಾದದಾಯ್ತಾ. ಹಾಗೆ ಮತ್ತೆ ನನ್ನ ತಾಯಿ ಕೂಡ ಕಾಲ್ ಮಾಡಿ, ತಾಯಿದು ನೆಂಟರಲ್ಲೇ ಇದ್ದಾರೆ, ಸೊ ಅಲ್ಲಿಂದೆಲ್ಲ ಹಣ ಅರೇಂಜ್ ಮಾಡಲಿಕ್ಕೆ ನೋಡುವಾಗ ಅವರಿಗೆ ಒಬ್ಬರು ಅವ್ರ ಹತ್ರ ಹೇಳಿದ್ರಂತೆ ಕೊಡ್ತೇನೆ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಅವ್ರ ಹತ್ರ ಮಾತಾಗಿತ್ತು. ಲಾಸ್ಟಿಗೆ ನನಗೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಆಲ್ರೆಡಿ ನನ್ನದು ಮತ್ತು ಹಸ್ಬೆಂಡಿದು ಎಂಗೇಜ್ಮೆಂಟ್ ಆಗಿ 1 ವರ್ಷ ಆಗಿತ್ತು. ಮತ್ತು ನನಗೆ ವಿಧಿ ಇಲ್ಲದೆ ಉಂಟಲ್ಲ, ಮದುವೆ ಆಗಲಿಕ್ಕೆ ಮುಂಚೆ ಏನು ಕೇಳಲಿಕ್ಕೆ ಸಹ ಒಳ್ಳೆಯದಾಗೋದಿಲ್ಲ. ಹಾಗೆ ಗಡಿ ಫೋನ್ ಮಾಡಲಿಕ್ಕೆ ಏನಾದರೂ ಇದೆಲ್ಲ ಹೇಳಲಿಕ್ಕೆ ಕೂಡ ಒಳ್ಳೆಯದಾಗೋದಿಲ್ಲ. ಹಾಗೆ ನಾನು ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಹೇಳಿದ್ದೆ ನಾನು ಹೀಗೆ ನನಗೆ ಒಂದು 6,000 ಬೇಕಿತ್ತು. ನನ್ನ ಹತ್ರ ಹಣ ಉಂಟು, ನಾನು ಸಿಕ್ಕಿದ ಕೂಡಲೇ ಕೊಡ್ತೇನೆ, ತೆಗೆದ ಕೂಡಲೇ. ಆದರೆ ನನಗೆ ತೆಗಿಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ. ಹೌದಾ ಅಂತ ಹೇಳಿ ಕಟ್ ಮಾಡಿದ್ದ ಹಸ್ಬೆಂಡ್ ಉಂಟಲ್ಲ, ರಪ್ಪ ಅಂತ ಹೇಳಿ ಅವರ ಅಕೌಂಟಿಂದ ನನ್ನ ಕಾರ್ಪೊರೇಷನ್ ಬ್ಯಾಂಕಿದ ಅಕೌಂಟಿಗೆ ರಪ್ಪ 6,000 ಟ್ರಾನ್ಸ್ಫರ್ ಮಾಡಿದರು. ನಾನು ಬೇಗ ATMಯಿಂದ ವಿತ್ಡ್ರಾ ಮಾಡಿ ರೋಡ್ ಕ್ರಾಸ್ ಮಾಡಿ ಮಲಬಾರ್ ಗೋಲ್ಡಿಗೆ ಹೋಗಿ ಆ ನೆಕ್ಲೆಸನ್ನು ತಗೊಂಡು ಬಂದೆ. ಅವತ್ತು ನಾನು ನಡು ರೋಡಲ್ಲಿ ಕಣ್ಣೀರು ಹಾಕ್ತಾ ನಿಂತು ಹೆಲ್ಪ್ಲೆಸ್ ಅಂತ ಹೇಳಿ ಫೀಲ್ ಆದ ಟೈಮ್ನಲ್ಲಿ ನನ್ನ ಕೈ ಹಿಡಿದದ್ದು ನನ್ನ ಹಸ್ಬೆಂಡ್ ಆಯಿತಾ. ನನಗೆ ಈಗಲೂ ಕೂಡ ನಾನು ಆಗಾಗ ಹೇಳ್ತೇನೆ ಹಸ್ಬೆಂಡಿಗೆ, ನೀವು ಆವತ್ತು ನನಗೆ ಮಾಡಿದಂಥ ಒಂದು ಹೆಲ್ಪ್ ಉಂಟಲ್ಲ, ಈಗ ನನಗೆ ಅವ್ರು 1 ಲಕ್ಷ ತಂದು ಕೊಟ್ಟರು, ನನಗೆ ಆ ಖುಷಿ ಕೊಡಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಯಾಕೆಂದರೆ ನಾನು ಅವತ್ತು ಆ ರೀತಿ ನಾನು ಅಂಥ ಸಂದರ್ಭದಲ್ಲಿ ಒಬ್ಬಳೇ, ಯಾಕೆಂದರೆ ಎಲ್ಲದು ಮದುವೆದು ಇದು ಕೆಲಸಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ನಾನು ಓಡಾಡಿದ್ದೆ. ನಾನು ಒಬ್ಬಳೇ, ನನಗೆ ಓಡಾಡಲಿಕ್ಕೆ ಯಾರೂ ಇರಲಿಲ್ಲ, ನನ್ನವರು ಅಂತ ಹೇಳಿ ಯಾರೂ ಇರಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದನ್ನು ನಾನೇ ಮಾಡಿಕೊಂಡೆ. ಈಗ ನಾನು ಹೇಗೆಲ್ಲ ಮೇಂಟೈನ್ ಮಾಡ್ತೇನೆ ನೋಡಿ, ಮೊದಲಿಂದನೂ ನಾನು ಹಾಗೇ. ಹಾಗೆ ನೀವು ಹೇಳ್ತೀರ ನೀವು ತುಂಬ ಸ್ಟ್ರಾಂಗ್, ನೀವು ತುಂಬ, ನಾನು ಲೈಫಲ್ಲಿ ತುಂಬ ಕಷ್ಟವನ್ನು ನೋಡಿದ್ದೇನೆ ಆಯಿತಾ. ತುಂಬ ಕಷ್ಟ ನೋಡಿದ್ದೇನೆ, ತುಂಬ ರೀತಿಯ ಸಿಚುವೇಶನ್ಸನ್ನು ಫೇಸ್ ಮಾಡಿದ್ದೇನೆ. ಮತ್ತು ಯಾರೆಲ್ಲ ಹಾಸ್ಟೆಲಲ್ಲಿ ನಿಂತಿರ್ತಾರೆ ನೋಡಿ, ಅವರು ಯೂಶ್ವಲಿ ಸ್ಟ್ರಾಂಗ್ ಇರ್ತಾರೆ ಆಯಿತಾ. ಮೆಂಟಲಿ, ಫಿಸಿಕಲಿ ಎಲ್ಲದರಲ್ಲಿ ಸ್ಟ್ರಾಂಗ್ ಇರ್ತಾರೆ. ಯಾಕೆಂತ ಹೇಳಿದರೆ ನಾವು ಅಂಥ ಒಂದು ಜನರ ಮಧ್ಯೆ ನಿಲ್ತೇವೆ. ನೀವು ಕಾಲೇಜಿಗೆಲ್ಲ ಡೇ ಸ್ಕಾಲರ್ಸ್ ಆದರೆ ನೀವು ಒಂದು 10 ರಿಂದ 12 ಗಂಟೆ ಒಬ್ಬರ ಜೊತೆ ಇರ್ತೀರ, ಆದರೆ ನಿಮಗೆ ಅವ್ರದ್ದು ಬಗ್ಗೆ ಫುಲ್ಲು ಗೊತ್ತಾಗೋದಿಲ್ಲ. ಆದರೆ ನೀವೊಂದು 100 ರೀತಿಯ ಪರ್ಸ್ನಾಲಿಟೀಸ್ ಜೊತೆಗೆ ಇಡೀ ದಿನ, ಇಡೀ ರಾತ್ರಿ, ಇಡೀ ವರ್ಷ ಸ್ಪೆಂಡ್ ಮಾಡ್ತೀರ, ಆದರೆ ನಿಮಗೆ ಅವರ ಬಗ್ಗೆ ಗೊತ್ತಾಗ್ತದೆ ಅಲ್ವಾ. ಸೊ ಆ ರೀತಿಯಲ್ಲಿರುವಾಗ ನಾವು ನಮ್ಮನ್ನು ಯಾವುದೇ ರೀತಿಯ ಸಿಚುವೇಶನಿಗೆ ಅಡಾಪ್ಟ್ ಮಾಡ್ಕೊಳ್ತೇವೆ ಆಯಿತಾ. ಸೊ ಆ ರೀತಿಯಲ್ಲಿ ನಾನು ಹೆಲ್ಪ್ಲೆಸ್ ಆಗಿ ನಡು ರೋಡಲ್ಲಿ ನಿಂತ ಟೈಮ್ನಲ್ಲಿ ಕೈ ಹಿಡಿದಿದ್ದು ನನ್ನ ಹಸ್ಬೆಂಡ್. ಅವರು 6,000 ಟ್ರಾನ್ಸ್ಫರ್ ಮಾಡಿದ್ದನ್ನು ನಾನು ವೆರಿ ನೆಕ್ಸ್ಟ್ ಡೇ ATMಯಿಂದ ವಿಡ್ರಾ ಮಾಡಿ ಅವರಿಗೆ ನಾನು ಕೊಟ್ಟಿದ್ದೆ ಪೂಜೆಗೆ. ಅಂದರೆ ಮಡಂತಿಯರ ಚರ್ಚಿಗೆ ಪೂಜೆಗೆ ಬರುವಾಗ ಅಲ್ಲಿ ನಾನು ಅವರಿಗೆ ಹಣವನ್ನು ಕೊಟ್ಟಿದ್ದೆ. ಸೊ ಆ ರೀತಿಯ ಒಂದು ಆವತ್ತಿನ 6,000 ಉಂಟಲ್ಲ, ಈಗ 6 ಲಕ್ಷ ಅಲ್ಲ 6 ಕೋಟಿ ಕೊಟ್ಟರು ನನಗೆ ಅವತ್ತು ಆ 6,000 ಟೈಮಿಗೆ ಸಿಕ್ಕಿದಾಗ ನನಗೆ ಆದಂಥದ್ದು. ನಾನು ಪುನಃ ಹಿಂದೆ ಹೋಗಿ ಮಲಬಾರ್ ಗೋಲ್ಡಿಗೆ ಹೋಗಿ ಅದನ್ನು ಕೊಡುವಾಗ ಅವ್ರು ಕೇಳ್ತಿದ್ರು, ಏನಾಯಿತು ಮೇಡಮ್, ಏನಾದರೂ ಸಮಸ್ಯೆ ಉಂಟಾ ಅಂತ. ಯಾಕೆಂದರೆ ನನ್ನ ಕಣ್ಣು, ನನ್ನ ಮುಖ ಆ ರೀತಿಯಲ್ಲಿ ಆಗಿದೆ, ಕೂಗ್ತಾ ಅಷ್ಟು ಹತ್ತಿದ್ದೇನೆ ನಾನು. ಸೊ ಇದು ಅದರ ಒಂದು ಬ್ಯಾಕ್ ಸ್ಟೋರಿ ಆಯಿತಾ. ಹಾಗಾಗಿ ನಾನು ಹೇಳುವಂಥದ್ದು, ಹಣ ತುಂಬ ಇಂಪಾರ್ಟೆಂಟ್. ನೀವು ಲೈಫಲ್ಲಿ ಏನು ಮಾಡಿದ್ರೂ ಪರವಾಗಿಲ್ಲ, ಹಣ ಮಾಡಿ ಕಷ್ಟಪಟ್ಟು ಹಣ ಮಾಡಿ. ಯಾರ್ದಾದ್ರೂ ತಲೆಗೊಡ್ದು ಮಾಡೋದಲ್ಲ, ಯಾರ್ಯಾರಿಗೆ ಮೋಸ ಮಾಡಿ, ಯಾರ್ಯಾರಿಗೆ ಚೂರಿ ಹಾಕಿ ಮಾಡೋದಲ್ಲ. ಆದರೆ ಹಣ ಮಾಡಬೇಕು, ಕಷ್ಟಪಟ್ಟು ಹಣ ಮಾಡಿ ಅದನ್ನು ಧೈರ್ಯವಾಗಿ ಖುಷಿಯಿಂದ ಪ್ರೌಡ್ಲಿ ಖರ್ಚು ಮಾಡಿ ಆಯಿತಾ. ನಾನು ಇದನ್ನು ಯಾಕೆ ಶೇರ್ ಮಾಡಿದೆ ಅಂತ ಹೇಳಿದರೆ, ನೀವು ಯಾವಾಗ ಕಷ್ಟದಲ್ಲಿರ್ತೀರ ನೋಡಿ, ಆವಾಗ ಯಾರು ನಿಮ್ಮನ್ನು ನಂಬಿ, ಯಾರು ನಿಮಗೆ ಸಹಾಯ ಮಾಡ್ತಾರೆ ನೋಡಿ. ನೀವೀಗ
ಒಂದು ಗುಂಡಿಯಲ್ಲಿ ಬಿದ್ದಿದ್ದೀರಾ ಆದರೆ ನಿಮಗೆ ಯಾರು ಕೈ ಕೊಟ್ಟು ನಿಮಗೆ ಸಹಾಯ ಮಾಡ್ತಾರೆ, ಯಾರು ನಿಮ್ಮನ್ನು ಮೇಲೆತ್ತಾರೆ, ಅವರನ್ನು ನೀವು ಎಷ್ಟೇ ಮೇಲೆ ಹೋದರೂ ನಿಮಗೆ ಇನ್ನೂ ಕೋಟಿಗಟ್ಟಲೆ ನಿಮಗೆ ಸಂಬಳ ಬರ್ತಾಯಿದೆ, ಕೋಟಿಗಟ್ಟಲೆ ಅರ್ನಿಂಗ್ಸ್ ಆಗ್ತಾಯಿದ್ರು ಕೂಡ ಅವರನ್ನು ನೀವು ಮರಿಬಾರ್ದು. ಈಗ ನಾವು ಯಾವ ರೀತಿ ನೋಡಿ ಬಡತನದಿಂದ ಮೇಲೆ ಬರ್ತಾ ಇದ್ದೀವಿ. ಸೊ ನಾವು ಒಮ್ಮೆ ಬಡವರಾಗಿದ್ವಿ, ಬೇರೆಯವರು ಯೂಸ್ ಮಾಡಿ ಬಿಟ್ಟಂಥ ಬಟ್ಟೆಯನ್ನು ಹಾಕಿದ್ವಿ, ಅದನ್ನು ಯಾವತ್ತೂ ಮರಿಬಾರ್ದು. ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಆಯಿತಾ. ಸೊ ಇದೊಂದು ಬ್ಯಾಕ್ ಸ್ಟೋರಿ ನಾನು ಹೇಳಿದಷ್ಟು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹಾಗಾಗಿ ಯಾರು ಕೂಡ ಅಂದ್ಕೊಳ್ಬೇಡಿ ನಾನು ಹಾಗೆಯೇ ಒಳ್ಳೆ ಫ್ಯಾನ್ಸಿ ಲೈಫನ್ನು ಲೀಡ್ ಮಾಡಿ ಬಂದದಂತ ಹೇಳಿ. ತುಂಬ ಕಷ್ಟದಲ್ಲಿ ನಾನು ಲೈಫನ್ನು ಲೀಡ್ ಮಾಡಿರುವಂಥದ್ದು. ನಮಗೆ ಕೂಡ ಕಷ್ಟ ಇತ್ತು, ನಮಗೆ ಕೂಡ ಹಲವಾರು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗಿ ಬಂದಿದೆ ಲೈಫಲ್ಲಿ. ಹಾಗಾಗಿ ನಾನು ಈ ರೀತಿಯಲ್ಲಿರುವಂಥದ್ದು. ಹೇಳ್ತಾರಲ್ಲ, ಕಬ್ಬಿಣಕ್ಕೆ ಪೆಟ್ಟು ಬಿದ್ದಷ್ಟು ಕಬ್ಬಿಣ ಸ್ಟ್ರಾಂಗ್ ಆಗ್ತದೆ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಆಯಿತಾ ಮನುಷ್ಯರು ಕೂಡ. ಹಾಗಾಗಿ ಯಾರು ಕೂಡ ಹಾಗೆ ಮೇಲಿಂದ ಮೇಲೆ ನೋಡಿ ನನ್ನನ್ನು ನೋಡಿ ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ. ನನ್ನ ಬ್ಯಾಕ್ ಸ್ಟೋರಿ ಏನು, ಎಷ್ಟೆಲ್ಲ ಕಷ್ಟದಿಂದ ಬಂದಿದ್ದೇನಂತ ಯಾರಿಗೂ ಗೊತ್ತಿರೋದಿಲ್ಲ. ಈವನ್ ನನ್ನ ಪೇರೆಂಟ್ಸಿಗೆ ಕೂಡ ಗೊತ್ತಿರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ನಾವೆಲ್ಲ ಮನೆಯಿಂದ ದೂರ ಇದ್ದು ಕಲಿತವರು. ಹಾಗಾಗಿ ನಾವೇನೋ ಮನೆಯಲ್ಲಿ ಇರಲಿಲ್ಲ. ಬೆರಳೆಣಿಕೆಯಷ್ಟೇ ವರ್ಷ ನಾನು ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಜೊತೆ ಕಳೆದಿರುವಂಥದ್ದು. ಹಾಗೆ ಬೆರಳೆಣಿಕೆಯಷ್ಟೇ ವರ್ಷ ಕೂಡ ಇಲ್ಲ, ದಿನಗಳು ನಾನು ನನ್ನ ಸಿಬ್ಲಿಂಗ್ಸ್ ಜೊತೆ ಕಳೆದಿರುವಂಥದ್ದು. ಹಾಗಾಗಿ ಯಾರಿಗೂ ಯಾವುದನ್ನು ಕೂಡ ಹಾಗೆಯೇ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ. ಸೊ ಇಲ್ಲಿ ವಿಡಿಯೋದಲ್ಲಿ ನಾನು ಕಡುಬು ಮಾಡಿದ್ದೆ, ಮತ್ತು ಮಗಂದು ಹೋಮ್ವರ್ಕ್, ಮಗುವಿಗೆ ಊಟ ಮಾಡಿಸೋದು ಎಲ್ಲದನ್ನು ಮಾಡ್ತಾ ಇದ್ದೇನೆ. ಈ ದಿನ ಡೇಲನ್ನು ಮಂಗಳೂರಿಗೆ ಹೋಗಿದ್ದೆ ಹಸ್ಬೆಂಡ್ ಜೊತೆ. ಹಾಗಾಗಿ ನಾನು ಸ್ವಲ್ಪ ಫ್ರೀ ಇದ್ದೆ. ಮತ್ತು ಮಕ್ಕಳೆಲ್ಲ ಮಲಗಿದ ನಂತರ ನಾನು ಕೇಕನ್ನು ಮಾಡಲಿಕ್ಕೆ ಅಂತ ಹೇಳಿ ಬಂದಂಥದ್ದಾಯಿತಾ ರಾತ್ರಿ. ಸೊ ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್. ನಿಮಗೆ ಕೂಡ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಾ ಅಂತ ಹೇಳಿ ಆಗಿದ್ದಾದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವೇನಂತ ಹೇಳ್ತೀರಾ ಅಂತ ಹೇಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಪ್ರಾಡಕ್ಟ್ಸ್ ಆರ್ಡರ್ ಮಾಡಲಿಕ್ಕಿರೋರು ಕೂಡ ಆರ್ಡರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.